ಇಂಡಿಯನ್ ಪ್ರೀಮಿಯರ್ ಲೀಗ್ 2020ರ ಮಿನಿ ಹರಾಜು ಪ್ರಕ್ರಿಯೆ ಇಂದಿನಿಂದ ಆರಂಭಗೊಂಡಿದೆ. ಆಸ್ಟ್ರೇಲಿಯಾದ ಸ್ಟಾರ್ ಆಲ್ರೌಂಡರ್ ಕ್ಯಾಮರೂನ್ ಗ್ರೀನ್ ಭಾರಿ ಮೊತ್ತಕ್ಕೆ ಹರಾಜಾಗುವ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ದಾಖಲೆ ಸೃಷ್ಟಿಸಿದ್ದಾರೆ. ಕೋಲ್ಕತಾ ನೈಟ್ ರೈಡರ್ಸ್ ತಂಡವು ಈ ಯುವ ಆಟಗಾರರನ್ನ ಬರೋಬ್ಬರಿ 25 ಕೋಟಿ 20 ಲಕ್ಷ ಮೊತ್ತಕ್ಕೆ ಖರೀದಿಸಿದ್ರೆ, ಈ ಮೂಲಕ ಅವರು ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ವಿದೇಶಿ ಆಟಗಾರ ಎಂಬ ಹೊಸ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಹಿಂದೆ ಆಸ್ಟ್ರೇಲಿಯಾದ ಮಿಚೆಲ್ ಸ್ಟಾರ್ಕ್ ಹೆಸರಿನಲ್ಲಿದ್ದ ದಾಖಲೆಯನ್ನ ಗ್ರೀನ್ ಮುರಿದಿದ್ದಾರೆ. 2 ಕೋಟಿ ಮೂಲ ಬೆಲೆಯೊಂದಿಗೆ ಹರಾಜು ಪ್ರಕ್ರಿಯೆ ಆರಂಭಿಸಿದ ಗ್ರೀನ್ಗೆ ಮುಂಬೈ ಇಂಡಿಯನ್ಸ್, ರಾಜಸ್ಥಾನ ರಾಯಲ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಅಂತಿಮವಾಗಿ ಕೆಕೆಆರ್ ನಡುವೆ ತೀವ್ರ ಪೈಪೋಟಿ ನಡೆಯಿತು. ಬಲಿಷ್ಠ ಬ್ಯಾಟಿಂಗ್ ಮತ್ತು ವೇಗದ ಬೌಲಿಂಗ್ ಸಾಮರ್ಥ್ಯದಿಂದಾಗಿ ಗ್ರೀನ್ ಮೇಲೆ ಫ್ರಾಂಚೈಸಿಗಳು ಈ ಮಟ್ಟದ ಹಣವನ್ನು ಹೂಡಲು ಹಿಂಜರಿಯಲಿಲ್ಲ. ಗ್ರೀನ್ ಅವರನ್ನು ಖರೀದಿಸುವ ಮೂಲಕ ಕೆಕೆಆರ್ ತನ್ನ ತಂಡಕ್ಕೆ ಬಲಿಷ್ಠ ಆಲ್ರೌಂಡರ್ ಶಕ್ತಿಯನ್ನು ಸೇರಿಸಿಕೊಂಡಿದೆ. ಕ್ಯಾಮರೂನ್ ಗ್ರೀನ್ 25 ಕೋಟಿ 20 ಲಕ್ಷಕ್ಕೆ ಸೇಲ್ ಆಗಿದ್ರೆ, ಮತೀಶ ಪತಿರನ್ ಅವರನ್ನ 18 ಕೋಟಿಗೆ ಕೆಕೆಆರ್ ತಂಡಕ್ಕೆ, 30 ಲಕ್ಷ ಮೂಲ ಬೆಲೆಯ ಅನ್ಕ್ಯಾಪ್ಡ್ ಆಟಗಾರ ಪ್ರಶಾಂತ್ ವೀರ್ ಅವರನ್ನ 14 ಕೋಟಿ 20 ಲಕ್ಷಕ್ಕೆ ಸಿಎಸ್ಕೆ ತಂಡ ಖರೀದಿಸಿದ್ರೆ, ರವಿ ಬಿಷ್ಣೋಯ್ ಅವರನ್ನ 7.20 ಕೋಟಿ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಹಾಗೂ ವೆಂಕಟೇಶ್ ಅಯ್ಯರ್ ಅವರನ್ನ 7 ಕೋಟಿಗೆ ಆರ್ಸಿಬಿ ತಂಡ ಖರೀದಿಸಿದೆ.